ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಫೈನಲಿ ಮಾಡ್ತಿದ್ದೀನಿ. ಏನು ವಿಡಿಯೋ ಅಂದರೆ, ನನ್ನ ಮುದ್ದಿನ ಸಬ್ಸ್ಕ್ರೈಬರ್ಸ್ ನನಗೆ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಾರೆ, ಪುಳಿಯೋಗರೆ ರೆಸಿಪಿ. ಸೊ ಇವತ್ತು ಇದನ್ನು ಟ್ರೈ ಮಾಡ್ತೀನಿ, ಹೇಗಿರುತ್ತೆ ಅಂತ ಹೇಳ್ತೀನಿ. ಈ ರೆಸಿಪಿ ಹೇಳ್ಕೊಟ್ಟಿರೋದು ಬಂದು ಭುವನ್ ಅಂತ. ಆಯ್ ಮಾಡಿ ಬೈ, ಆಯ್ ಮಾಡು, ಮೇಲೆ ಕೂತ್ಕೊ. ಸೊ ಟೈಮ್ 10:30 ಆಗೋಗಿದೆ, ಹೊಟ್ಟೆ ಹಸಿತಾ ಇದೆ, ಬೇಗ ಬೇಗ ಮಾಡ್ಬೇಕು ಇವಾಗ ತಿಂಡಿ. ಫ್ರೆಂಡ್ಸ್, ಏನಂದರೆ ನಾನು ಒಂದು ಪುಳಿಯೋಗರೆ ರೆಸಿಪಿ ಹಾಕಿದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಭುವನ್ ಅಂತ ಲೈವಲ್ಲಿ ಯಾವ ರೀತಿ ಮಾಡೋದು ಅಂತ ಹಾಗೆ ಕಮೆಂಟ್ ಮಾಡಿದರು, ಹಾಗೆ ತಲೆಯಲ್ಲಿದೆ. ಸೊ ನೋಡೋಣ, ಇವತ್ತು ಟ್ರೈ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಆ್ಯಂಡ್ ಹೇಗಿದೆ ಅಂತ ಕೂಡ ಹೇಳ್ತೀನಿ ಲಾಸ್ಟ್ವರೆಗೂ. ಚೆನ್ನಾಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಇವತ್ತು ಸೋಮವಾರ, ತುಂಬ ಕೆಲಸ ಆಯಿತು. ಇವತ್ತು ಪೂಜೆ ಎಲ್ಲ ಮಾಡೋದು, ಪೂಜೆ ಎಲ್ಲ ಆಗಿದೆ. ಈಗ ತಿಂಡಿ ಮಾಡಬೇಕು. ನಮ್ಮ ಹಸ್ಬೆಂಡ್ ಬರ್ತಾರೆ ಈಗ, ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಮಾಡಬೇಕು. ಅಷ್ಟರಲ್ಲಿ ಬೇಗ ಬೇಗ ಕ್ವಿಕ್ಕಾಗಿ ಬನ್ನಿ. ಇವಾಗ ಹೋಗಿ ಅಂಗಡಿಗೆ ಹೋಗಿ ನಾನು ಇದು MTR ಪುಳಿಯೋಗರೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಅದನ್ನ ಯೂಸ್ ಮಾಡ್ಕೊಂಡು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆ? ದಕ್ಷಿಣಿ ಇದೆ, ಸ್ವಲ್ಪ ಬೇಗ ಬೇಗ ಇದಕ್ಕೆ ಏನು ಬೇಕದೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ, ಓಕೆನಾ? ಗಾಯ್ಸ್, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ ಜೋಡಿಸಿಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ದಪ್ಪದು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಕಾಯಿ, ಮತ್ತು ಅರಿಶಿನ ಪುಡಿ, ಮತ್ತು ಇಲ್ಲಿ MTRದು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ನಂಗೆ ಚೆನ್ನಾಗಿ ಅನಿಸುತ್ತದು. ಆ್ಯಂಡ್ MTRದೇ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಲ್ಲದೆ ಎಣ್ಣೆ ಮತ್ತು ಉಪ್ಪು ಬೇಕಾಗುತ್ತೆ. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನು ಅದರಲ್ಲಿ ನಮ್ಮ ಮನೇಲಿ ಇಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡು ಸ್ಕಿಪ್ಪು. ಭುವನವರೇ ನೀವು ಹೇಳೋದ್ರಲ್ಲಿ. ಬನ್ನಿ ನೋಡೋಣ ಹೇಗಾಗತ್ತೆ ಅಂತ. ಆಯ್ಸ್ ನೋಡಿ, ನಾನು ಎಣ್ಣೆ ಹಾಕಿಟ್ಟಿದ್ದೀನಿ ಆಲ್ರೆಡಿ. ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಫಸ್ಟ್ ನಾನು ಕಡಲೆಬೇಳೆ, ಕಡಲೆ ಬೀಜ ಎರಡನ್ನೂ ನಾನಿಲ್ಲಿ ಫ್ರೈ ಮಾಡ್ತೀನಿ. ಆಮೇಲೆ ಮಿಕ್ಕಿದೆಲ್ಲ ಹಾಕ್ತೀನಿ. ಕಡಲೆಬೇಳೆ, ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡರಲ್ಲೂ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಲೋ ಫ್ಲೇಮ್ ಕೊಟ್ಕೊಳ್ಳಿ, ಸೀದ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಣಮೆಣಸಿನಕಾಯಿ, ಜೀರಿಗೆ, ಸಾಸಿವೆ ಹಾಕ್ತೀನಿ. ನಮ್ಮ ಪಾಪು ಕಾಯಿ ತಿನ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಕಾಣಿಲ್ಲ ಬೇಬಿ. ಸಬ್ಸ್ಕ್ರೈಬರ್ ಹೇಳ್ಕೊಟ್ಟಾಗ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿದೀಗ ನೆಕ್ಸ್ಟ್ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಜಾಸ್ತಿ ಕೊಟ್ಕೊಳ್ಳೋಣ. ಮತ್ತೆ ಈಗ ಸ್ವಲ್ಪ ಅರಿಶಿನ ಪೌಡರ್, ನಿಮಗೆ ಖಾರ ಇಷ್ಟ ಇದ್ರೆ ನೀವು ಚಿಲ್ಲಿ ಪೌಡರ್ ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಎಲ್ಲ ಖಾರ ಇರುತ್ತೆ, ಬಟ್ ನಾನು ಕಲರ್ಗೋಸ್ಕರ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಫ್ರೆಂಡ್ಸ್, ಈಗ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ.
ಬೆಲ್ಲ ಹೇಳಿದ್ರ ಇಲ್ವಾ ಅಂತ. ಬಟ್ ಪುಳಿಯೋಗರೆಗೆ ಬೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಭುವನ್ ಅವರೇ, ನೀವು ವಿಡಿಯೋ ನೋಡ್ತಿದ್ರೆ ಇದೇ ತರ ನಾನು ಕಮೆಂಟ್ ಮಾಡಿ. ಈಗ ಉಪ್ಪು ಹಾಕ್ಬೇಕು, ರುಚಿ ನೋಡಿ. ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಫಸ್ಟಿಗೆ, ನಾನು ಇಷ್ಟ ಆಗ್ತಾ ಇದ್ದೀನಿ ಅಷ್ಟೇ. ನೋಡೋಣ ಇವಾಗ ಟೇಸ್ಟ್ ಹೇಗೆ ಬಂದಿದೆ. ಸೂಪರ್ ಆಗಿ ಬಂದಿದೆ. ಬೆಲ್ಲ ಹಾಕ್ತಾ ಪುಳಿಯೋಗರೆ ಪೌಡರ್ ಹಾಕ್ತಾರೆ. ಹಾಕ್ತೀನಿ. MTR ಪುಳಿಯೋಗರೆನೇ ಚೆನ್ನಾಗಿರುತ್ತೆ ಗಾಯ್ಸ್. ನನ್ನನ್ನು ಕೇಳಿದ್ರೆ, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಆಫ್ ಮಾಡ್ತೀವಿ ಈಗ ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ, ಸಿಂಪಲ್ಲು ಬಟ್ ತುಂಬ ಟೇಸ್ಟಿಯಾಗಿ ಆಗಿದೆ. ನೋಡೋಣ ರೈಸ್ ಕಲಸಿದ್ಮೇಲೆ ಹೇಗಾಗತ್ತೆ ಅಂತ. ಓಕೆ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನೀವು. ನೋಡೋಣ ಈ ಟೇಸ್ಟು. ವಾವ್, ಅಮೇಝಿಂಗ್, ಸೂಪರ್ ಪುಳಿಯೋಗರೆ. ಭುವನ್ ಅವರೇ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್ ನೋಡಿ, ರೈಸ್ ಮಾಡಿಟ್ಟಿದ್ದೀನಿ. ನೋಡೋಣ, ಸ್ವಲ್ಪ ನಮ್ಮ ಬೇಬಿಗೆ ಇನ್ನೂ ತಿನ್ಸಿಲ್ಲ. ಆಲ್ರೆಡಿ ಟೈಮ್ 11 ಗಂಟೆ ಆಯ್ತು. ಒರ್ಸ್ಕ ಗಾಯ್ಸ್, ಗೊಜ್ಜು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ. ಭುವನ್ ಅವರೇ ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಟೇಸ್ಟ್ ನೋಡಿದ್ದೀನಿ ಆಲ್ರೆಡಿ. ಇದು ಇಷ್ಟೇನಾ? ನನ್ನ ನೆನಪಿರೋಷ್ಟು ನಾನು ಮಾಡಿದ್ದೀನಿ. ಇನ್ನೂ ಏನಾರ ಹ್ಯಾಡ್ ಮಾಡ್ಬೇಕಾ ಹೇಳಿ. ಗಾಯ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಗುಡ್ಡ ನೋಡಿ, ತಿನ್ನು. ಹೇಗಿದೆ ಪುಳಿಯೋಗರೆ? ಕಾಳು ಹೇಗಿದೆ ಪುಳಿಯೋಗರೆ? ಚೆನ್ನಾಯ್ತಾ? ತಿನ್ನು ನೋಡು, ಅನ್ನ ತಿನ್ನು. ಅವಳಿಗೆ ಫಸ್ಟ್ ಕಾಳು ಬೇಕು. ನೋಡೋಣ, ನಿಮಗೋಸ್ಕರ ಅನ್ನ ತಿಂತಾ ಇದ್ದಾಳೆ. ಹೇಗಿದೆ? ಸೂಪರ. ಭುವನ್ಗೆ ಥ್ಯಾಂಕ್ಸ್ ಹೇಳು. ಭುವನ್ಗೆ ಥ್ಯಾಂಕ್ಸ್ ಹೇಳು. ಭುವನು ಹಾಂ ಏನಪ್ಪ? ಎಮ್ಮೆ ನೆನ್ಪು ಮಾಡ್ಕೊಂಡು ನೋಡಿ, ಊರಿಗೆ ಹೋಗಿದ್ವಿ ನೆನ್ನೆ. ಸೊ ಭುವನ್ಗೆ ಥ್ಯಾಂಕ್ಸ್ ಹೇಳು. ಚೆನ್ನಾಗಿರೋ ರೆಸಿಪಿ ಹೇಳ್ಕೊಟ್ಟಿರೋ ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ಥ್ಯಾಂಕ್ ಯು. ವಾವ್, ತುಂಬ ಟೇಸ್ಟಿಯಾಗಿದೆ ಸೀರಿಯಸ್ಲಿ ಗಾಯ್ಸ್. ಟ್ರೈ ಮಾಡಿ ಗಾಯ್ಸ್, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಭುವನ್, ಥ್ಯಾಂಕ್ ಯು ಸೋ ಮಚ್. ಸೊ ಗಾಯ್ಸ್, ಎಲ್ಲರೂ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭುವನ್ ಈ ವಿಡಿಯೋ ಕಡೆಗೆ ಕಮೆಂಟ್ ಮಾಡಿ. ಓಕೆ, ಬಾಯ್.